So this is Sapna Salonke, and today's subject is about accountancy. So till now we had discussed with the accounting, that is meaning of accounting, definitions, right, characteristics, then branches of accounting. The branches of accounting are three types branches, that is financial accounting, which now we will study, that is in PUC level. Then even second accounting is, that is cost accounting in degree level, and even management accounting. So till this we had discussed. Not only that, even the process of accounting, I had told you about the practical oriented, right, for the 5 marks, it's important. So again I am repeating for you people, right. So today we will study that is continuation part, that is chapter 1, objectives of accounting. So what is the objective? Objective of accounting ಅಂತಂದ್ರೆ ಇಲ್ಲಿ ಆ ಅಕೌಂಟಿಂಗ್ ಮಾಡೋದು ಮೇನ್ ಉದ್ದೇಶ ಏನು ಅನ್ನೋದು ಅದನ್ನ ನಾವಿಲ್ಲಿ ಪಾಯಿಂಟ್ಸ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದೀವಿ. So we discuss with those things. So first objective is to record the accounting. The objective is to maintain proper records of business transactions. Yes. So ನಾವು ಅಕೌಂಟಿಂಗ್ ಇಲ್ಲಿ ಹಾಕೋದಂತ ಏನೇನನ್ನ ಹಾಕ್ತೀವಿ ನಾವು ಅಕೌಂಟಿಂಗ್ ಒಳಗೆ ಅಂತಂದ್ರೆ ಫಸ್ಟ್ ನಾವು ಏನೇನ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಗಿದಾವ, ಮನಿ ರಿಲೇಟೆಡ್ ಅವ, ಎಸ್ ಅದನ್ನ ನಾವು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ದೆ, ಐ ಹ್ಯಾಡ್ ಟೋಲ್ಡ್ ರೈಟ್. ಸೊ ಸೇಮ್ ಹಿಯರ್ ನಾವೀಗ ಏನು ಆಬ್ಜೆಕ್ಟಿವ್ ಇರ್ತೀವಿ, ನಾವೇನೋ ರೆಕಾರ್ಡ್ ಮಾಡ್ತೀವಲ್ಲ ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೇಕಾ, ಮತ್ತು ಅದ್ರೊಳಗೆ ಏನು ರೆಕಾರ್ಡ್ ಮಾಡಿರ್ಬೇಕು, ಓನ್ಲಿ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ವಿಲ್ ಬಿ ರೆಕಾರ್ಡೆಡ್ ಇನ್ ಅಕೌಂಟಿಂಗ್ ಬುಕ್. ಸೊ ದಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಇಯರ್. ಉದ್ದೇಶ ಏನು, ನಾವು ಬರೀ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ತೀವಿ, ದಟ್ ಈಸ್ ವಿಲ್ ಮೇಂಟೈನ್ ಅ ಪ್ರಾಪರ್ ಬುಕ್, right. This is the first objective of an accounting. And the second objective is to ascertain in the sense calculation anta antare, to ascertain the profit or loss of a business. Yes. So accounting hakona helide, there is an accounting period to know the profit and loss of a business. So yearly, that is from April till March, April 1st, and it ends, the accounting period will end on 31st March. So our duration ಏನಿರ್ತದೆ, the 1 year duration will be there, right. So we'll prepare certain kind of statement, financial statements ಅನ್ನ ಹಾಕಿರ್ತೀವಿ. ಆ financial statements ಒಳಗೆ ನಮ್ಗೆ ಗೊತ್ತಾಗ್ತದೆ whether a company is ascertaining a profit or getting a profit or loss. So ಅದನ್ನ ಒಂದು ಕಂಡುಹಿಡಿಯಲಿಕ್ಕೆ ನಾವು ಕ್ಯಾಲ್ಕುಲೇಷನ್ ಅನ್ನ ಅಕೌಂಟಿಂಗ್ ಅನ್ನ ಹಾಕ್ತೀವಿ. So this is the main objective, another one, to ascertain a profit or loss of the business, to know the business whether it is getting profit or loss. Even the objectives ಅನ್ನು ನಾವು ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡ್ತೀವಿ. So this is the objective. And the third one is to know the sources of revenue and the items of expenses. See, one more thing I need to tell you is accounting is not a waste. Yes, definitely you know accounting in ಏನು ಇಂಪಾರ್ಟೆನ್ಸ್ ಅದು ಆಲ್ರೆಡಿ ನಾನು ಇಷ್ಟೆಲ್ಲ ಸೆಷನ್ಸ್ ಒಳಗೆ ನಿಮ್ಗೆ ಹೇಳಿಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ಅಕೌಂಟಿಂಗ್ ಒಳಗೆ ಭಾಳ ವಾಸ್ಟ್ ಅದ ರೀ, ಕಲ್ಕೊಳ್ಳೋ ನಾಲೆಜ್ ಭಾಳ ಸಿಗ್ಬೇಕಾಗ್ತದೆ ಇದ್ರೊಳಗೆ. ಸೊ ಇಲ್ಲೇನು ಹೇಳ್ತಾರಂತಂದ್ರೆ ನಾವು ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಕಂಡುಹಿಡಿಲಿಕ್ಕೆ ಅಥವಾ ಒಂದು ಪ್ರಾಪರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಅಕೌಂಟಿಂಗ್ ಅನ್ನ ಹಾಕೋದಿಲ್ಲ. ದೇ ಆರ್ ದ ಅದರ್ ಥಿಂಗ್ಸ್ ಆಲ್ಸೋ. ಸೊ ವಾಟ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆರ್ ಟು ನೋ ದ ರೆವೆನ್ಯೂ. ಎಸ್, ವಾಟ್ ಈಸ್ ರೆವೆನ್ಯೂ ಹೇರ್ ಅಂತಂದ್ರೆ ಆದಾಯ ಅಂತ ಅನ್ಬೋದು. ಸೊ ನಾವೇನು ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡ್ತೀವಿ, ದ ಬಿಸ್ನೆಸ್ ಪೀಪಲ್ ವಿಲ್ ಬಿ ಎಂಗೇಜ್ಡ್ ಇನ್ ದ ಆಕ್ಟಿವಿಟಿ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ಎಸ್, ಮ್ಯಾನುಫ್ಯಾಕ್ಚರಿಂಗ್ ದ ಸೆನ್ಸ್ ಪ್ರೊಡಕ್ಷನ್ ಮಾಡುವಂಥದ್ದು ಇರ್ಬೋದು, ಅಥವಾ ಯಾವುದೋ ಒಂದು ಖರೀದಿ ಮಾಡಿ ಪ್ರೊಡ್ಯೂಸರ್ ಕಡೆಯಿಂದ ಖರೀದಿ ಮಾಡಿ ಅದನ್ನು ಸೆಲ್ ಮಾಡೋದಿರ್ಬೋದು. ಸೊ ಇಲ್ಲಿ ಏನಂತಂದ್ರೆ ಏನು ಆ ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತಾರೆ, ಸೊ ಯಾವ ಪ್ರಾಡಕ್ಟ್ ಅನ್ನು ಸೆಲ್ ಮಾಡ್ತಾರೆ, ಇಮಿಡಿಯೇಟ್ಲಿ ದೇ ಗೆಟ್ ಅನ್ ಅಮೌಂಟ್, ರಿಟರ್ನ್ ಆಗಿ ಅಮೌಂಟ್ ಬರ್ತದ. ಆ ಅಮೌಂಟ್ ಏನಾಗಿರ್ತದಲ್ಲ ನಾವು ಅದನ್ನೆಲ್ಲ ರೆವೆನ್ಯೂ ಅಂತ ಕರಿತೀವಿ. ಇಮಿಡಿಯೇಟ್ಲಿ ನಾವೇನೋ ಒಂದು ಗುಡ್ಸ್ ಅನ್ನ ಸೆಲ್ ಮಾಡಿದ್ವಿ, ಬಿಸ್ನೆಸ್ ಪೀಪಲ್ ಆ್ಯಂಡ್ ಟೆಲಿಂಗ್ ಪೀಪಲ್, ರೈಟ್. ಆ ಬಿಸ್ನೆಸ್ ಮ್ಯಾನ್ ಏನು ಗುಡ್ಸ್ ಅನ್ನ ಆ ಮಾರ್ಕೆಟ್ ಒಳಗೆ ಅಥವಾ ಕಸ್ಟಮರ್ ಹೂಎವರ್ ಇಟ್ ಮೇ ಬಿ, ಇಫ್ ಹಿ ಸೆಲ್ಸ್ ದ್ಯಾಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂಡ್ ಹಿ ಗೆಟ್ಸ್ ದ ಮನಿ, ಎಸ್, ಆ ಮನಿ ನಾವು ಇಮಿಡಿಯೇಟ್ಲಿ ವಿ ಕಾಲ್ ಇಟ್ ಆಸ್ ರೆವೆನ್ಯೂ ಅಂತ ಹೇಳ್ತೀವಿ. ಕನ್ನಡ ಒಳಗೆ ವಿ ಕಾಲ್ ಇಟ್ ಆಸ್ ಆದಾಯ. ಓಕೆ. ಸೊ ಇಲ್ಲೇ ನಾವು ಅಕೌಂಟಿಂಗ್ ಹಾಕೋ ಒಂದು ಉದ್ದೇಶ ಏನಂತಂದ್ರೆ ಟು ನೋ ದ ಸೋರ್ಸಸ್ ಆಫ್ ರೆವೆನ್ಯೂ, ರೆವೆನ್ಯೂ ಎಷ್ಟು ಜನರೇಟ್ ಆಗಿದೆ, ಆದಾಯ ಎಷ್ಟು ಬಂದದ ಅನ್ನೋ ಕಾರಣಕ್ಕಾಗಿ ವಿಲ್ ಪುಟ್ ಆನ್ ಅಕೌಂಟಿಂಗ್. And not only that, the items of expenses also. What are these expenses? So expenses are the cost. ನಾನು ಏನು ಪ್ರಾಡಕ್ಟ್ ಅನ್ನ ಈಗ ಒಂದು ಬಿಸ್ನೆಸ್ ಪ್ರೊಡಕ್ಷನ್ ಕಂಪನಿ ಅದ. ಎಸ್, ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ ಅಗೇನ್ ದ ಪಾರ್ಲೇಜಿ ಬಿಸ್ಕಿಟ್, ರೈಟ್. ಸೊ ಆ ಒಂದು ಪ್ರಾಡಕ್ಟ್ ಫೈನಲ್ ಪ್ರಾಡಕ್ಟ್ ಆಗಿ ಮಾಡ್ಲಿಕ್ಕೆ ಅಲ್ಲಿ ಒಂದಿಷ್ಟು ಕಾಸ್ಟ್ ಅನ್ನ ಇನ್ಕರ್ ಆಗಿರ್ತದೆ, ಒಂದಿಷ್ಟು ಖರ್ಚುಗಳನ್ನಾಗಿರ್ತದೆ. ಇಮಿಡಿಯೇಟ್ ಆಗಿ ಹಂಗ ಮುಕ್ತಾಗಿ ಬಂದಿರಂಗಿಲ್ಲ. ಸೊ ಒಂದೇನೋ ಫೈನಲ್ ಪ್ರಾಡಕ್ಟ್ ಮಾಡ್ಬೇಕಂತಂದ್ರೆ ಅಲ್ಲಿ ಒಂದಿಷ್ಟು ರಾ ಮೆಟೀರಿಯಲ್ಸ್ ಬೇಕಾಗಿರ್ತಾವ, ಅಲ್ಲಿ ಒಂದಿಷ್ಟು ಇನ್ಪುಟ್ಸ್ ಬೇಕಾಗಿರ್ತಾವ.
ಸೊ ಆ ಇನ್ಪುಟ್ಸ್ ಅಥವಾ ರಾ ಮೆಟೀರಿಯಲ್ಸಿಗೆ ಏನೇನು ಖರ್ಚುಗಳಾಗಿರ್ತಾವಲ್ಲ ಅದನ್ನು ನಾವು ನೋಡಬೇಕಾಗಿರ್ತದೆ. ಎಸ್, ಸೊ ಆ ಖರ್ಚುಗಳಿಗೆ ವಿ ಕಾಲ್ ಇಟ್ ಹ್ಯಾಸ್ ಎಕ್ಸ್ಪೆನ್ಸಸ್. ಸೊ ಹಿಯರ್ ಅಕೌಂಟಿಂಗ್ ರೆಕಾರ್ಡ್ ಮಾಡೋದು ಏನು ಉದ್ದೇಶ ಇದೆ? ವಾಟ್ ಈಸ್ ದ ಆಬ್ಜೆಕ್ಟಿವ್ ಹಿಯರ್? ಟು ನೋ ದ ಸೋರ್ಸಸ್ ಆಫ್ ರೆವೆನ್ಯೂ ಎಷ್ಟು ಜನರೇಟ್ ಆಗಿದೆ ಅಂಡ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ, how much the expenses has been incurred, so that we will see it. And the fourth point is to ascertain the financial position of the business. Yes, so whatever we do, yes, that is accounting ಒಳಗೆ ನಾವು ಏನನ್ನ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ತೀವಿ, so at last we'll get a financial position of the business, right? So to get a financial position of the business we need to prepare two accounts. Yes, which are those? Trading and profit and loss account and balance sheet. So this statement, that is this financial statements will be prepared yearly. At last March 31st ಗೆ ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡ್ತೀವಿ, and after preparing these kind of statements finally we'll get a result, that is financial position. ಸೊ ಪೊಸಿಷನ್ ಏನದ, ಹಣಕಾಸಿನ ಏನಾಗಿದೆ ಪೊಸಿಷನ್, ವೆದರ್ ಇಟ್ ಈಸ್ ಪ್ರಾಫಿಟೇಬಲ್ ಆರ್ ವೆದರ್ ಇಟ್ ಈಸ್ ಲಾಸ್, ಈ ರಿಸಲ್ಟ್ ಅನ್ನ ನಮ್ಗೆ ಅನಲೈಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡ ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡ್ತೀವಿ ಟು ನೋ ವಾಟ್ ಇಸ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಸೊ ನೆಕ್ಸ್ಟ್ ಒನ್ ಇಸ್ ಲಾಸ್ಟ್ ಒನ್, ದಟ್ ಈಸ್ ಟು ಅಸರ್ಟೈನ್ ದ ಅಮೌಂಟ್ಸ್ ಡ್ಯೂ ಟು ದ ಬಿಸ್ನೆಸ್ ಅಂಡ್ ದ ಅಮೌಂಟ್ಸ್ ಡ್ಯೂ ಫ್ರಮ್ ದ ಬಿಸ್ನೆಸ್. ಸೊ ಇಲ್ಲೇನೇ ತರ ಅಗೇನ್ ನಾವಿಲ್ಲಿ ಅಕೌಂಟಿಂಗ್ ಇಂದ ಏನ ಉದ್ದೇಶ ಅಥವಾ ಆಬ್ಜೆಕ್ಟಿವ್, ವಾಟ್ ಇಸ್ ದ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಇಸ್ ಟು ಕ್ಯಾಲ್ಕುಲೇಟ್ ವೆದರ್ ಹೌ ಮಚ್ ದ ಅಮೌಂಟ್ ಹ್ಯಾಸ್ ಟು ಬಿ ಗಿವನ್ ಟು ಅ ಬಿಸ್ನೆಸ್. ಡ್ಯೂ ಅಂತಂದ್ರೆ ಕೊಡೋದು, ಔಟ್ಸ್ಟ್ಯಾಂಡಿಂಗ್ ಎಷ್ಟು ಆ ಬಿಸ್ನೆಸ್ಗೆ ನಾವು ಅಮೌಂಟ್ ಕೊಡ್ಬೇಕಾ ಅಥವಾ ಬಿಸ್ನೆಸ್ ಎಷ್ಟು ಅಮೌಂಟ್ ಔಟ್ಸೈಡರ್ಸ್ ಕೊಡ್ಬೇಕು ಅನ್ನೋದನ್ನ ಇದನ್ನು ಕಂಡುಹಿಡಿಯಲಿಕ್ಕೆ ವಿಲ್ ಪ್ರಿಪೇರ್ ಅನ್ ಅಕೌಂಟ್. ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಅಂಡ್ ದಿಸ್ ವಿಲ್ ಬಿ ಆಸ್ಕ್ ಫಾರ್ ಯು 2 marks. Right? State any 2 objectives of business and either question ಕೇಳಿದಾಗ you can write any of these 2. Okay? So this is the objectives of accounting. Yes. Now we will discuss about role of accounting. Right? Accounting ಹೆಂಗೆ ಚೇಂಜ್ ಆಗ್ಲಿಕ್ಕತ್ತದ ಅನ್ನೋದನ್ನ ನಾವಿಲ್ಲಿ ಕಲಿಯೋಣ. ಎಸ್, ಈಗಿನ ಜನರೇಷನ್ ಬಿಫೋರ್ ಏನಿಲ್ಲ ಅಕೌಂಟಿಂಗ್ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಿಲ್ಲ. ಎಸ್, ಅಷ್ಟು ಅಂದ್ರೆ ಏನೋ ಒಂದು ಜನರಲ್ ಸ್ಟೋರ್ಸ್ನಾಗ ಎಲ್ಲ ಟ್ರಾನ್ಸಾಕ್ಷನ್ಸ್ ಏನೇನು ಜನರಲ್ ಸ್ಟೋರ್ಸ್ನಾಗ ಒಂದು ಎಕ್ಸಾಂಪಲ್ ತಗೋಬಹುದು. ಒಂದು ಬುಕ್ ರೆಡಿ ಮಾಡ್ತಿದ್ರೆ ಏನೇನಾಗಿದೆ ಇಮಿಡಿಯೇಟ್ಲಿ ದೇ ಯೂಸ್ ಟು ರೈಟ್. ಬಟ್ ನಾವ್ ಡೇಸ್ ಅಕೌಂಟಿಂಗ್ ಏನ್ ಪ್ರೊಸೆಸ್ ಅದ ಇಟ್ ಹ್ಯಾಸ್ ಬೀನ್ ಚೇಂಜ್. ಅದ ಪ್ರೊಸೆಸ್ ಹೆಂಗದ ಅದು ಹೇಳಿದೀನಿ ನಮ್ಗೆ. ಐಡೆಂಟಿಫಿಕೇಶನ್ ಮಾಡ್ತೀವಿ, ಮೆಜರ್ ಮಾಡ್ತೀವಿ, ದೆನ್ ವಿ ರೆಕಾರ್ಡ್, ದೆನ್ ಕ್ಲಾಸಿಫೈ, ಸಮರೈಸ್, ಅನಲೈಸಿಸ್ ಅಂಡ್ ದೆನ್ ವಿಲ್ ಕಮ್ಯುನಿಕೇಟ್. ಸೊ ದೀಸ್ ಆರ್ ದ ಪ್ರಾಪರ್ ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ಅದು. ಬಟ್ ಬಿಫೋರ್ ದಿ ಯೂಸ್ ಟು ರೈಟ್ ಇನ್ ಒನ್ ಶೀಟ್, ಎಲ್ಲಾನು ಒಂದ್ರೊಳಗೆ ಬರ್ಬಿಡ್ತಿದ್ರು. ಏನೇನು ಇವತ್ತು ಟ್ರಾನ್ಸಾಕ್ಷನ್, ವೆದರ್ ಅದೇನಾದ್ರು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇರ್ಬೋದು, ಮನಿ ರಿಲೇಟೆಡ್ ಇರ್ಬೋದು ಅಥವಾ ಮನಿ ರಿಲೇಟೆಡ್ ಇಲ್ಲದ್ರೂ ಒಂದ ಪೇಜ್ ಒಳಗನ್ನ ಇಳಿಸ್ಬಿಡ್ತಿದ್ರು. ಬಟ್ ನಾವ್ ಇಟ್ ಹ್ಯಾಸ್ ಬೀನ್ ಚೇಂಜಿಂಗ್ ದ ಅಕೌಂಟಿಂಗ್, ವಾಟ್ ಎವರ್ ದ ಅಕೌಂಟಿಂಗ್ ಪ್ರೊಸೆಸ್ ಇಸ್ ದೇರ್ ಇಟ್ ಹ್ಯಾಸ್ ಬೀನ್ ಚೇಂಜ್. ಹೆಂಗೆ ಚೇಂಜ್ ಆಗ್ಲಿಕ್ಕತ್ತದ, ಹೆಂಗೆ ಎಕನಾಮಿಕ್ ಡೆವಲಪ್ಮೆಂಟ್ ಹಾಕೊಂತ ಹೊಂಟದ ಆ ಟೈಪ್ ಅಕೌಂಟಿಂಗ್ ದ ವೇ ಆಫ್ ಪ್ರೊಸೆಸ್ ಏನದಲ್ಲ ಅಥವಾ ವೇ ಆಫ್ ಯೂಸಿಂಗ್ ಆಲ್ಸೋ ಇಟ್ ಹ್ಯಾಸ್ ಬೀನ್ ಚೇಂಜಿಂಗ್. ನಾಟ್ ಓನ್ಲಿ ದ್ಯಾಟ್, ಈವನ್ ಹೆಂಗೆ ಎಕನಾಮಿಕ್ ಡೆವಲಪ್ಮೆಂಟ್ ವಿತ್ ದ್ಯಾಟ್ ಸೋಷಿಯಲ್ ಡಿಮಾಂಡ್ಸ್ ಹೆಂಗೆ ಹೋಗ್ಕೊಂತ ಹೊಂಟದ, ಸಮಾಜಕ್ಕೆ ಬೇಡಿಕೆಗಳದ ಹೆಂಗೆ ಇಂಪ್ರೂವ್ ಹಾಕೊಂತ ಹೊಂಟದ, ಸೇಮ್ ವೇ ಅಕೌಂಟಿಂಗ್ ಇಸ್ ಆಲ್ಸೋ ಚೇಂಜಿಂಗ್ ಡೇ ಬೈ ಡೇ. ರೈಟ್? ಸೊ ಇಟ್ ಹ್ಯಾಸ್ ಬೀನ್ ಅ ಸಿಸ್ಟಮ್ಯಾಟಿಕ್. ಸೊ ಇಮಿಡಿಯೇಟ್ಲಿ ಒಂದು ಅಕೌಂಟೆಂಟ್ ಏನಾದರೂ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡಿರ್ತಾನ ಅದೆಲ್ಲ ಇರ್ತದೆ, ಇದನ್ನ ಕನ್ಫ್ಯೂಷನ್ ಬ್ಯಾನ್ ಅಂತ ಸಿಸ್ಟಮ್ಯಾಟಿಕ್ ವೇ ಯಾವ ಹೆಡ್ ಯಾವ ಪ್ಲೇಸ್ ಆಗಿ ಇರ್ಬೇಕು, ಯಾವ ಅಕೌಂಟ್ ಯಾವ ಟೇಬಲ್ ಒಳಗೆ ಇರ್ಬೇಕು ಅದನ್ನೆಲ್ಲ ಅವರು ಸಿಸ್ಟಮ್ಯಾಟಿಕ್ ಆಗಿ ಬರ್ದಿರ್ತಾರೆ, ರೆಕಾರ್ಡ್ ಮಾಡಿರ್ತಾರೆ. ಎಸ್, ಅಂಡ್ ಇಲ್ಲೇನು ಹೇಳ್ಬೋದು ಅಂದ್ರೆ ಹೆಂಗ್ ರೋಲ್ ಚೇಂಜ್ ಆಗ್ಲಿಕ್ಕದ ಅಕೌಂಟಿಂಗ್ ಅಂತಂದ್ರೆ, ಎಸ್ ಈ ಬಿಸ್ನೆಸ್ ಒಳಗೆ ಬಹಳಷ್ಟು ಟ್ರಾನ್ಸಾಕ್ಷನ್ಸ್ ಆಗಿರ್ತವೆ. ಸೊ ದೇ ಆರ್ n number of transactions. So which transactions will be recorded in accounting? That is only the money related economic events ಏನಾಗಿರ್ತಾವ, economic activities ಏನಾಗಿರ್ತಾವ, that will be recorded in an accounting book. Right? So for that purpose ನಾವು ಏನು ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ, ಮೆಷರ್ ಮಾಡ್ತೀವಿ. ರೈಟ್? ಅದನ್ನೆಲ್ಲ ಒಂದು ಪ್ರೊಸೆಸ್ ಮಾಡಿದ್ಮೇಲೆ ನಾವು ದೆನ್ ವಿಲ್ ಗೋ ಫಾರ್ ಅ ರೆಕಾರ್ಡಿಂಗ್ ಪರ್ಪಸ್. ಸೊ ಇಲ್ಲ ಆಸ್ ಐ ಟೋಲ್ಡ್ ಯು ಬಹಳ ಮಾಸ್ ಡಾಟಾಗಳು ಇರ್ತಾವ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಒಳಗೆ. ಬಹಳಷ್ಟು ಟ್ರಾನ್ಸಾಕ್ಷನ್ಸ್ ಇನ್ ದ ಸೆನ್ಸ್ ವೆದರ್ ಇಟ್ ಮೇ ಬಿ ಮನಿ ರಿಲೇಟೆಡ್ ಆರ್ ಇಟ್ ಮೇ ಬಿ ಆನ್ ಅದರ್ ವರ್ಕ್ ಆಲ್ಸೋ. ಈ ಫಾರ್ ಎಕ್ಸಾಂಪಲ್ ಅಪಾಯಿಂಟ್ಮೆಂಟ್ ಆಫ್ ವರ್ಕರ್ ಆಗಿರ್ತಾರ, ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜರ್ಸ್ ಆಗಿರ್ತಾರ. ಸೊ ಇವನ್ನೆಲ್ಲ ನಾವು ಅಕೌಂಟಿಂಗ್ ಒಳಗೆ ಬರೀಲಿಕ್ಕಾಗಿಲ್ಲ. ಬಟ್ ದ್ಯಾಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಆನ್ ಮನಿ ರಿಲೇಟೆಡ್. ಸಪೋಸ್ ವಿ ಹ್ಯಾವ್ ಅಪಾಯಿಂಟೆಡ್ ಆನ್ ಮ್ಯಾನೇಜರ್. Manager salary will be taken in an accounting book, but we won't take manager has been appointed ಅಂತ ಅಕೌಂಟಿಂಗ್ ಬುಕ್ ಒಳಗೆ ನಾವು ರೆಕಾರ್ಡ್ ಮಾಡಂಗಿಲ್ಲ.
ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಹ್ಯಾಸ್ ಬೀನ್ ಚೇಂಜಿಂಗ್, ರೈಟ್. ಆ್ಯಂಡ್ ನಾವು ಎಕ್ಸ್ಟರ್ನಲ್ ಯೂಸಸ್, ಸೊ ಈ ಏನು ನಾವು ರೆಕಾರ್ಡ್ ಮಾಡ್ತೀವಿ ಅದು ಹೆಲ್ಪ್ ಆಗ್ತೈತಿ. ಆ್ಯಂಡ್ ಅದರ್ ಒನ್ ಥಿಂಗ್, ಸೊ ನಾವೇನು ಇಯರ್ಲಿ ಫೈನಾನ್ಷಿಯಲ್ ಪೊಸಿಷನ್ ಅನ್ನು ಕಂಡುಹಿಡ್ತೀವಿ ಅಥವಾ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಹಾಕ್ತೀವಿ, ಅದು ಸಹಿತ ಹೆಲ್ಪ್ ಆಗ್ತದೆ. ಹೆಂಗಂತಂದ್ರೆ ಪರ್ ಡೇನ ಬಹಳಷ್ಟು ಟ್ರಾನ್ಸಾಕ್ಷನ್ಸ್ ಮಾಡಿರ್ತೀವಿ ಆರ್ಗನೈಸೇಷನ್, ಕಂಪನಿ, ರೈಟ್, ಇನ್ಸ್ಟಿಟ್ಯೂಟ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಇನ್ ದ್ಯಾಟ್ ಕೇಸ್ ಇನ್ ಪರ್ಟಿಕ್ಯುಲರ್ ಡೇ ದೇ ವಿಲ್ ಬಿ ಎನ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್. ಎಸ್, ಏನೋ ಆಯಿತು, ರಾ ಮೆಟೀರಿಯಲ್ಸ್ ಬಂತು, ಚೇಸ್ ಸೆಲ್ ಮಾಡಿದ್ವಿ, ಟೇಬಲ್ ತೊಗೊಂಡು ಬಂದ್ವಿ, ಹೊಸ ಮಷಿನರಿ ತೊಗೊಂಡು ಬಂದ್ವಿ, ಹೊಸ ವರ್ಕರ್ಸ್, ಎಸ್, ಸ್ಟಾಫ್ ಅಪಾಯಿಂಟ್ ಆಗಿದ್ದಾರೆ, ಎನ್ ನಂಬರ್ ಆಫ್ ಥಿಂಗ್ಸ್ ವಿಲ್ ಬಿ ಡನ್. ಸೊ ಅದನ್ನು ರೆಡ್ಯೂಸ್ ಮಾಡ್ತಿದ್ವಿ, ಅದೇನು ಟ್ರಾನ್ಸಾಕ್ಷನ್ಸ್ ಅದಾವ ರೆಡ್ಯೂಸ್ ಮಾಡಿ ಇಲ್ಲಿ ಲಾಸ್ಟ್ ನಾವು ರಿಪೋರ್ಟ್ ಹಾಕ್ತೀವಿ. ಯಾವ ರಿಪೋರ್ಟ್ ರೀ ಅದ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇಮಿಡಿಯೇಟ್ಲಿ ಒಂದು ಶೀಟ್ ಒಳಗೆ ಬಂದ್ಬಿಡ್ತದೆ. ಆ ಶೀಟ್ ಒಳಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆದ್ಮೇಲೆ ಅಗೇನ್ ನಮ್ಗೆ ಎನಲೈಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ, ಎಂಡ್ ಯೂಸರ್ಸಿಗೆ ಹೆಲ್ಪ್ ಆಗ್ತದೆ. ಫೈನಾನ್ಷಿಯಲ್ ಪೊಸಿಷನ್ ಏನದ, ಪ್ರಾಫಿಟ್ ಏನಾಗಿದೆ, ಲಾಸ್ ಏನಾಗಿದೆ. ಸೊ ದೀಸ್ ಆರ್ ದ ಯೂಸಸ್ ಆಫ್ ಅಕೌಂಟಿಂಗ್. ಆ್ಯಂಡ್ ಈವನ್ ಡೇ ಬೈ ಡೇ ಇಟ್ ಹ್ಯಾಸ್ ಬಿನ್ ಚೇಂಜಿಂಗ್. ಸೊ ರೋಲ್ ಆಫ್ ಅಕೌಂಟಿಂಗ್ ಏನದ, ಹೆಂಗೆ ಆರ್ಥಿಕ ಅಭಿವೃದ್ಧಿ ಆಗ್ಲಿಕ್ಕತ್ತದ, how the economic development has been being, right? So according to that, the accounting process, the recording of process has been changing day by day. So this is a role of accounting. Yes, now we will discuss the basic terms of accounting, right? So in basic terms of accounting ಅಂತಂದ್ರೆ ನಾವು ಈಗ ಏನು ವರ್ಡಿಂಗ್ಸ್ ಹೇಳ್ಬೇಕು. ಸೊ ನಾರ್ಮಲಿ ನಾವು ಅಕೌಂಟಿಂಗ್ ಒಳಗೆ ಒಂದು ಟೆಕ್ನಿಕಲ್ ವರ್ಡ್ಸ್ ಅನ್ನು ಯೂಸ್ ಮಾಡ್ತೀವಿ. ವಿಲ್ ಯೂಸ್ ಸರ್ಟನ್ ಕೈಂಡ್ ಆಫ್ ಟೆಕ್ನಿಕಲ್ ವರ್ಡ್ಸ್, ರೈಟ್. ಸೊ ದ್ಯಾಟ್ ಟೆಕ್ನಿಕಲ್ ವರ್ಡ್ಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಟಿಲ್ ಯೋರ್ ಎಂಡ್ ಆಫ್ ಯೋರ್ ಎಜುಕೇಶನ್, ರೈಟ್. ನೀವು MCom ಮಾಡತ್ತಿರ್ಬೋದು, MBA ಮಾಡ್ಬೋದು, ಇವನ್ ಯು ಆರ್ ಗೋಯಿಂಗ್ ಫಾರ್ ಅ ಜಾಬ್ ಆಲ್ಸೋ ಆ ಟೆಕ್ನಿಕಲ್ ವರ್ಡ್ಸ್ ಒಂದು ಕಾಮರ್ಸ್ ಸ್ಟೂಡೆಂಟ್ ಗೊತ್ತಿಡಬೇಕು. ಅಕೌಂಟಿಂಗ್ ಒಳಗೆ ಒಂದಿಷ್ಟು ಲ್ಯಾಂಗ್ವೇಜಸ್ ಅವ. ಆಸ್ ಐ ಟೋಲ್ಡ್ ಯು, ಅಕೌಂಟಿಂಗ್ ಈಸ್ ಅ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ. ಸೊ ಬಿಸ್ನೆಸ್ ನಾವು ಏನು ಮಾಡ್ತೀವಲ್ಲ ಆ ಬಿಸ್ನೆಸ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಮನಿ ರಿಲೇಟೆಡ್ ನಾವು ಅಕೌಂಟಿಂಗ್ ಒಳಗೆ ರೆಕಾರ್ಡ್ ಮಾಡ್ತೀವಿ. ಸೊ ದೇರ್ ಈಸ್ ಅನ್ ಇಂಟರ್ ಕನೆಕ್ಷನ್ ಬಿಟ್ವೀನ್ ಬಿಸ್ನೆಸ್ ಆ್ಯಂಡ್ ಅಕೌಂಟಿಂಗ್, ರೈಟ್. ಸೊ ಫಾರ್ ದ್ಯಾಟ್ ಪರ್ಪಸ್ ವಿ ಕಾಲ್ ಇಟ್ ಆಸ್ accounting as a language of business, and this will be asked for you for 1 month in the banks, right. Accounting is a language of dash, so you can write business, okay. So ಹಿಂಗೆ ಒಂದಿಷ್ಟು ಟೆಕ್ನಿಕಲ್ ವರ್ಡ್ಸ್ ಅವ. ಆ ಟೆಕ್ನಿಕಲ್ ವರ್ಡ್ಸ್ ಏನೇನು ಅಂತಾವ ಅದರ ಎಕ್ಸ್ಪ್ಲನೇಷನ್ right now I will give you people, right. So the first one is entity. So even entity is a new word for you people. What is this entity? Entity is nothing but someone or something having a separate identification. ಫಾರ್ ಎಕ್ಸಾಂಪಲ್ ಮೀ, ರೈಟ್, ಐ ಹ್ಯಾವ್ ಅ ಸಮಥಿಂಗ್ ಐಡೆಂಟಿಫಿಕೇಶನ್. ಸಪ್ನಾ ಅನ್ನೋದೊಂದು ಐಡೆಂಟಿಫಿಕೇಶನ್ ಅದ. ಈವನ್ ಯುವರ್ ನೇಮ್ ಆಲ್ಸೋ, ಎಸ್, ನಿಮ್ದೊಂದು ಸಪ್ರೇಟ್ ಆಗಿ ಐಡೆಂಟಿಫಿಕೇಶನ್ ಇರ್ತದೆ. ಆ ಒಂದು ಗುರುತಿಗ ಅಥವಾ ಒಂದು ಸಪ್ರೇಟ್ ಆಗಿ ಹೆಸರನ್ನ ಇರ್ತದೆ ನಿಮ್ಗೆ. ಆ ಹೆಸರಿಂದ ನೀವು ಐಡೆಂಟಿಫೈ ಆಗ್ತಿರಲ್ಲ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎಂಟಿಟಿ, ರೈಟ್. ಸೊ ಎಂಟಿಟಿ ಅಂತಂದ್ರೆ ವೆದರ್ ಇಟ್ ಮೇ ಬಿ ಅನ್ ಇನ್ಸ್ಟಿಟ್ಯೂಟ್, ಆರ್ಗನೈಸೇಷನ್, ಪರ್ಸನ್, ಕಾಲೇಜ್, ರೈಟ್. ಸೊ ವಾಟ್ ಎವರ್ ಇಟ್ ಮೇ ಬಿ, ಅದಕ್ಕೊಂದು ಸಪ್ರೇಟ್ ಆಗಿ ಡಿಸ್ಟಿಂಕ್ಟ್ ಆಗಿ ಒಂದು ಐಡೆಂಟಿಫಿಕೇಶನ್ ಅಥವಾ ಗುರುತಿರ್ತದಲ್ಲ, ಅದಕ್ಕೆ ನಾವು ಎಂಟಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ ಹೆಂಗ ಅನ್ನೋದಂದ್ರೆ ಸೂಪರ್ ಮಾರ್ಕೆಟ್ ಅಥವಾ ಸೂಪರ್ ಬಜಾರ್. ಸೂಪರ್ ಬಜಾರ್ ಅನ್ನೋದು ತಮ್ಮ ಹೆಸರಿಂದ ಒಂದಿಷ್ಟು ಐಡೆಂಟಿಫಿಕೇಶನ್ ಗುರುತದಲ್ಲಿ ಸೂಪರ್ ಬಜಾರ್ ಅಂತ. ಆರ್ ವಿ ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ರಾಮ್. ರಾಮ್ ಅನ್ನೋ ಒಂದು ಹೆಸರದಲ್ಲ, ಸೊ ಅದಕ್ಕೂ ಒಂದು ಐಡೆಂಟಿಫಿಕೇಶನ್. ಮೇಬಿ ಈವನ್ ನಮ್ಮ KLS ಕಾಲೇಜ್ ಅದು ಒಂದು ಎಂಟಿಟಿ. ಎಸ್, ಸೊ ಎಂಟಿಟಿ ಏನಂದ್ರೆ ತಮ್ಮ ಖುದ್ದಾಗಿ ಒಂದು ಏನಂದ್ರೆ ಪಹಚಾನ್ ಮಾಡೋದು ಅಥವಾ ಖುದ್ದಾಗಿ ಏನಾದ್ರು ಒಂದು ಐಡೆಂಟಿಫಿಕೇಶನ್ ಅಥವಾ ಗುರ್ತಿಗೆ ನಾವು ಎಂಟಿಟಿ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎಂಟಿಟಿ. ವೆದರ್ ಇಟ್ ಮೇ ಬಿ ಆನ್ ಪರ್ಸನ್, ಇನ್ಸ್ಟಿಟ್ಯೂಟ್, ಕಾಲೇಜ್, ಆರ್ಗನೈಸೇಷನ್, ಕಂಪನಿ, ವಾಟ್ ಎವರ್ ಇಟ್ ಮೇ ಬಿ. ಸೊ ಸಪ್ರೇಟ್ ಆಗಿ ಡಿಸ್ಟಿಂಕ್ಟ್ ಆಗಿ ಏನದನ್ನ ಐಡೆಂಟಿಫಿಕೇಶನ್ ಇರ್ತದೆ. ಫಾರ್ ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಎಂಟಿಟಿ. ಸೂಪರ್ ಬಜಾರ್, ರಾಮ್, ರೈಟ್, ಆಮೇಲೆ ಇನ್ಫೋಸಿಸ್. ಸೊ ದೀಸ್ ಆಲ್ ಥಿಂಗ್ಸ್. ಸೊ ಸಪ್ರೇಟ್ ಆಗಿ ಏನು ಹೆಸರು ಇರ್ತದ, ಐಡೆಂಟಿಫಿಕೇಶನ್ ಇರ್ತದ. ಫಾರ್ ದಟ್ ವಿ ಕಾಲ್ ಇಟ್ ಆಸ್ ಎಂಟಿಟಿ. ಅಂಡ್ ಎಂಟಿಟಿ ವಿ ಹ್ಯಾವ್ ಕಮ್ ಅಕ್ರಾಸ್. ದೆನ್ ಇದನ್ನ ಬಿಸ್ನೆಸ್ ಎಂಟಿಟಿ ಹೆಂಗೆ ಅನ್ಬೋದು ಅಂತ. ಇದರೊಳಗೆ ಬಿಸ್ನೆಸ್ ಎಂಟಿಟಿ. ಸೊ ಈ ಎಂಟಿಟಿ ನಮ್ಗೋದಾಗ ಹ್ಯಾವಿಂಗ್ ಸಮ್ವನ್ ಆರ್ ಸಮಥಿಂಗ್ ಹ್ಯಾವಿಂಗ್ ಅ ಸಪ್ರೇಟ್ ಐಡೆಂಟಿಫಿಕೇಶನ್, ಡಿಸ್ಟಿಂಕ್ಟ್ ಸಪ್ರೇಟ್ ಆಗಿ ಏನಾದ್ರು ಐಡೆಂಟಿಫಿಕೇಶನ್ ಇರ್ತದೆ, ಅದಕ್ಕೆ ನಾವು ವಿಲ್ ಕಾಲ್ ಇಟ್ ಆಸ್ ಎಂಟಿಟಿ. ಬಿಸ್ನೆಸ್ ಎಂಟಿಟಿ ಅಂತಂದ್ರೆ ಬಿಸ್ನೆಸ್ ಎಂಟಿಟಿಗಳು, ಎಸ್, ಬಿಸ್ನೆಸ್ ಒಳಗೆ ಇರ್ಬೇಕ್ರಿ. ಆರ್ ವಿ ಕ್ಯಾನ್ ಟೇಕ್ ಎನ್ ವಿಪ್ರೋ, ಎಸ್, ದೆನ್ ವಿ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಇನ್ಫೋಸಿಸ್, ರೈಟ್, ರಿಲಯನ್ಸ್. ದೀಸ್ ಆರ್ ಹ್ಯಾವಿಂಗ್ ಅ ಸಪ್ರೇಟ್ ಎಂಟಿಟಿ. ಆರ್ ಎಸ್ ಬ್ರ್ಯಾಂಡ್ಸ್ ಅವರಿ,
ರಗಡಷ್ಟು ಬ್ರ್ಯಾಂಡ್ಸ್ ಅದ, ರಿಬಾಕ್ ಅದ, ರೈಟ್. ಸೊ ಅದು ಒಂದು ಬಿಸ್ನೆಸ್ ಅದ, ಎಸ್ ರಿಬಾಕ್. ಸೊ ಇದಕ್ಕೊಂದು ಸಪ್ರೇಟ್ ಆಗಿ ಹೆಸರಿತವಾಗಿದೆ ರೀ ಆಲ್ರೆಡಿ. ಬೈ ದ ನೇಮ್ ಅಂತ ಏನು ಐಡೆಂಟಿಫಿಕೇಶನ್, ಸಪ್ರೇಟ್ ಐಡೆಂಟಿಫಿಕೇಶನ್ ಅಂತೇಳಿ ಬಿಸ್ನೆಸ್ ರಿಲೇಟೆಡ್, ಅದಕ್ಕಂದ್ರೆ ವಿ ಕಾಲ್ ಇಟ್ ಆಸ್ ಬಿಸ್ನೆಸ್ ಎಂಟಿಟಿ ಅಂತ ಕರಿತೀವಿ. ಎಸ್, ನಾಟ್ ಓನ್ಲಿ ದಟ್, ಇವನ್ ನೇಮ್ ಆಲ್ಸೋ. ಎಸ್, ಸುಧಾಮೂರ್ತಿ, ನಾರಾಯಣ ಮೂರ್ತಿ, ರೈಟ್, ಒಂದು ನೇಮ್. ಎಸ್, ಆ ನೇಮ್ ಏನು ಐಡೆಂಟಿಫಿಕೇಶನ್ ಕೊಡ್ತದೆ, ಹೆಸರು ಕೊಡ್ತದ, ಫಾರ್ ದಟ್ ಅಂದ್ರೆ ಬಿಸ್ನೆಸ್ ರಿಲೇಟೆಡ್ ಇರಬೇಕು. ಸೊ ಅದಕ್ಕೆ ನಾವು ಬಿಸ್ನೆಸ್ ಎಂಟಿಟಿ ಅಂತ ಕರಿತೀವಿ. ಕ್ಲಿಯರ್? ದಿಸ್ ಈಸ್ ಆಫ್ ಎಂಟಿಟಿ ಅಂಡ್ ಬಿಸ್ನೆಸ್ ಎಂಟಿಟಿ. The next we'll discuss about the next technical word is transaction. Yes, you have come across almost from starting till now I have been using this kind of words, transaction and transaction in normally general word ನಾಗ ನಾ ಏನಿದೆ ಲೇವಾದೇವಿ ಅಂತಿದ್ದೆ, ಹೌದ್ರಿ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಅಂತಂದ್ರೆ ಸಮಥಿಂಗ್ ಆರ್ ಸಮ್ವನ್ ಆರ್ ಎಲ್ಸ್ ಏನೋ ಒಂದು ಮನಿ ಎಕ್ಸ್ಚೇಂಜ್ ಆಫ್ ಟೂ ಪಾರ್ಟೀಸ್. ಮನಿ ಎಕ್ಸ್ಚೇಂಜ್ ಮಾಡ್ಬೋದು ಅಥವಾ ಮನಿ ವರ್ತ್ ಏನಿರ್ತದೆ ಅದನ್ನ ಎಕ್ಸ್ಚೇಂಜ್ ಮಾಡ್ತೀವಲ್ಲ, ಅದಕ್ಕೆ ನಾವು ಟ್ರಾನ್ಸಾಕ್ಷನ್ಸ್. ಯಾರಾದ್ರೂ ಗಿವಿಂಗ್, ಯಾರಾದ್ರೂ ರಿಸೀವಿಂಗ್, ಹಿಂಗೇನಾದ್ರು ಹೆಂಗೆ ನಾವು ಮೆಸೇಜಸ್ ಅನ್ನ ಸೆಂಡ್ ಅಂಡ್ ರಿಸೀವ್ ಮಾಡ್ತೀವಿ, ಸೇಮ್ ಒಂದು ಏನಾದರೂ ಇಲ್ಲಿ ಟೂ ಪಾರ್ಟೀಸ್ ಗಿವಿಂಗ್ ಆ್ಯಂಡ್ ಟೇಕಿಂಗ್ ಇರ್ತದೆ, ಗಿವ್ ಆ್ಯಂಡ್ ಟೇಕ್ ಇರ್ತದಲ್ಲ. ಸೊ ಅದಕ್ಕೆ ನಾವು ವಿ ಕಾಲ್ ಇಟ್ ಆಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಮತ್ತು ನೀವು ಹಂಗೆ ಅನ್ಬೋದು, ಮೊದಲು ಬಾರ್ಟರ್ ಸಿಸ್ಟಮ್ ಅಂತ ಇತ್ತಲ್ಲ. ಎಸ್, ಶುಗರ್ ಕೊಟ್ರೆ ರಿಟರ್ನ್ ಶುಗರ್ ಸಿಗ್ತದ, ನಾಟ್ ದ್ಯಾಟ್. ಇಲ್ಲೇನಿರ್ತದ, ನಾವು ಏನಾದರೂ ಒಂದು ಗುಡ್ಸ್ ಏನಾದರೂ ಕೊಟ್ವಿ, ಏನಾದರೂ ಒಂದು ವಸ್ತು ಕೊಟ್ವಿ, ಒಂದು ವ್ಯಾಲ್ಯೂಯಬಲ್ ಥಿಂಗ್ ಕೊಟ್ವಿ ಅಂದ್ರೆ ಇನ್ ರಿಟರ್ನ್ ವಿ ಶುಡ್ ಗೆಟ್ ಅ ಮನೀಸ್. ಆ ಒಂದು ಪ್ರಾಡಕ್ಟಿನ ವರ್ತ್ ಏನು ವಾಪಸ್ ಬರ್ತದಲ್ಲ, ಅದಕ್ಕೆ ನಾವು ಟ್ರಾನ್ಸಾಕ್ಷನ್ ಎಕ್ಸ್ಚೇಂಜಿಂಗ್ ಆಗಿರ್ಬೇಕು ಬಿಟ್ವೀನ್ ಟೂ ಪಾರ್ಟೀಸ್, ರೈಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸಾಕ್ಷನ್ಸ್. ಸೊ ಈ ಟ್ರಾನ್ಸಾಕ್ಷನ್ಸ್ ನಾವು ಗೊತ್ತಿರ್ಬೇಕು. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಎಸ್, ಬಿಸ್ನೆಸ್ ಒಳಗೆ ಏನು ಟ್ರಾನ್ಸಾಕ್ಷನ್ಸ್ ಆಗಿರ್ತಾವ, ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸೊ ಆಸ್ ಐ ಟೋಲ್ಡ್ ಯು, ರೈಟ್, ಬಿಸ್ನೆಸ್ ಒಳಗೆ ಎನ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಆಗಿರ್ತಾವ, ಎನ್ ನಂಬರ್ ಆಫ್ ಎಕ್ಸ್ಚೇಂಜಸ್ ಆಗಿರ್ತಾವ. ಸೊ ಬಿಸ್ನೆಸ್ ಒಳಗೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಆನ್ ಗುಡ್ಸ್, ರೈಟ್. ಗುಡ್ಸ್ ಆಗಿರ್ತ, ಗುಡ್ಸ್ ಅನ್ನ ಸೆಲ್ ಮಾಡ್ತೀವಿ ಅಥವಾ ಏನಾದರೂ ಪರ್ಚೇಸ್ ಮಾಡ್ತಿರ್ತೀವಿ, ಇಂಥವ ಬಹಳಷ್ಟು ವರ್ಕ್ ನಡೆಯುತ್ತೆ. ಸೊ ಇಲ್ಲಿ ನಾವು ಯಾರಾದ್ರೂ ಆ ಗುಡ್ಸ್ ಅನ್ನ ಸೆಲ್ ಮಾಡಿದ್ವಿ, ಇನ್ ರಿಟರ್ನ್ ನಮಗೆ ಅದರ್ ವ್ಯಾಲ್ಯೂಯಬಲ್ ಮನಿಯನ್ನ ಬಂದಿದೆ, ಮನೀಸ್ ವರ್ತ್ ಏನು ಬರ್ತದಲ್ಲ, ಅದಕ್ಕೆ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಎಸ್, ಸೊ ದಿಸ್ ಇಸ್ ಅ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸೊ ಮನೀಸ್ ವರ್ತ್ ಏನಿರ್ತದೆ ಬಿಟ್ವೀನ್ ಎಕ್ಸ್ಚೇಂಜಿಂಗ್ ಆಫ್ ಮನಿ ಅಥವಾ ಮನೀಸ್ ವರ್ತ್ ಬಿಟ್ವೀನ್ ಟೂ ಪಾರ್ಟೀಸ್ ಏನಿರ್ತದೆ, ದಟ್ ಈಸ್ ಕಾಲ್ಡ್ ಆಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಅದನ್ನ ಬಿಸ್ನೆಸ್ ಒಳಗೆ ನಡೆದಿರಬೇಕು. ಎಸ್, ಇನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಗೇನ್ ವಿ ಹ್ಯಾವ್ ಟೂ ಟೈಪ್ಸ್, ದಟ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ second one is credit transactions. Yes, cash transactions ಏನಂದ್ರೆ ಇದೆ, ನಾವು ಏನಾದರೂ ಒಂದು ಎಕ್ಸ್ಚೇಂಜ್ ಮಾಡ್ತೀವಿ, ಗುಡ್ಸ್ ಅನ್ನ ಕೊಟ್ಟು ಅಥವಾ ಅವ್ರು ನಮ್ಮ ಕಡೆಯಿಂದ ಗುಡ್ಸ್ ಅನ್ನ ಪರ್ಚೇಸ್ ಮಾಡಿದ್ವಿ. ಸೊ ಇಮಿಡಿಯೇಟ್ಲಿ ವಿ ಗಾಟ್ ಅ ಕ್ಯಾಶ್, ಅಥವಾ ನಾವು ಏನಾದರೂ ಇಮಿಡಿಯೇಟ್ ಆಗಿ ಕ್ಯಾಶ್ ಅನ್ನ ಪೇ ಮಾಡಿದ್ವಿ ಅಂತಂದ್ರೆ ದಟ್ ಈಸ್ ಅನ್ ಕ್ಯಾಶ್ ಟ್ರಾನ್ಸಾಕ್ಷನ್. ಇಮಿಡಿಯೇಟ್ಲಿ ಲೇವಾದೇವಿ ಆಗಿಬಿಡ್ತೀವಿ, ಇಮಿಡಿಯೇಟ್ಲಿ ಎಕ್ಸ್ಚೇಂಜ್ ಆಗಿದ್ವಿ. ನಾವು ಗುಡ್ಸ್ ಕೊಟ್ವಿ, ಅಲ್ಲಿ ಇಮಿಡಿಯೇಟ್ ಆಗಿ ವಿ ಗಾಟ್ ಅನ್ ಕ್ಯಾಶ್. ಇಫ್ ವಿ ಹ್ಯಾವ್ ಪರ್ಚೇಸ್ಡ್ ಗುಡ್ಸ್ ಫ್ರಮ್ another one person, ದೆನ್ ನಾವೆಲ್ಲ ಕ್ಯಾಶ್ ಅನ್ನ ಪೇ ಮಾಡಿರ್ತೀವಿ. ಸೊ ಇಮಿಡಿಯೇಟ್ ಆಗಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಏನಾಗಿರ್ತಾವ, ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಶ್ ಟ್ರಾನ್ಸಾಕ್ಷನ್. ಅಂಡ್ ವಿತ್ ರಿಗಾರ್ಡ್ ಟು ದ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್, ಇಲ್ಲೇ ನಾವೇನಾದ್ರೂ ಸೋಲ್ಡ್ ಮಾಡಿರ್ತೀವಿ, ಏನಾದ್ರೂ ಸೆಲ್ ಮಾಡಿರ್ತೀವಿ, ಆ ಪರ್ಟಿಕ್ಯುಲರ್ ಅಪೋಸಿಟ್ ಪಾರ್ಟಿ ಸಮ್ ಅದರ್ ಡೇಟಿಗೆ ಫರ್ದರ್ ಡೇಟಿಗೆ ಅಮೌಂಟ್ ಅನ್ನ ಕೊಡ್ತೀನಿ ಅಂತಲ್ಲ, ಅದಕ್ಕೆ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತೀವಿ. ಎಸ್, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಕನ್ನಡ ಒಳಗೆ ಉದ್ರಿ ಅಂದ್ರೂ ಹೇಳ್ತಾರೆ. ಎಸ್, ಆ ಉದ್ರಿ ಮೂಲಕ ಏನಾದ್ರು ಮುಂದೆ ಕೊಡ್ತೀನಿ ಅಥವಾ ಫ್ಯೂಚರ್ ಡೇಟಿಗೆ ಕೊಡ್ತೀನಿ ಏನಂತಾರಲ್ಲ, ಇಲ್ಲಿ ನಾವು ಈ ಒಂದು ಅಕೌಂಟಿಂಗ್ ಲ್ಯಾಂಗ್ವೇಜ್ ಒಳಗೆ ಕ್ರೆಡಿಟ್ ಟ್ರಾನ್ಸಾಕ್ಷನ್, ದ ಅಮೌಂಟ್ ವಿಲ್ ಬಿ ಪೇಡ್ ಅಥವಾ ದ ಅಮೌಂಟ್ ವಿಲ್ ಬಿ ರಿಸೀವ್ ಆನ್ ಅ ಫ್ಯೂಚರ್ ಡೇಟ್. ಸೊ ದಟ್ ಈಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಸೊ ದಿಸ್ ಈಸ್ ಅಬೌಟ್ ದ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. And the next one is capital. Yes. So what is this capital? Capital ಅಂತಂದ್ರೆ business ಒಳಗೆ ಮೇನ್ ಇಂಪಾರ್ಟೆಂಟ್ ಟೆಕ್ನಿಕಲ್ ವರ್ಡ್. Yes, capital, without capital a business cannot start. Yes, so ಹೆಂಗಪ್ಪ ಅಂತಂದ್ರೆ ಕನ್ನಡ ಒಳಗೆ ನಾವು ಬಂಡವಾಳ ಅಂತ ಕರಿತೀವಿ. Yes, ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ಬೇಕು. ಎಸ್, ಆ ಎಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತೀವಿ ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ನಾವು ಸ್ಟಾರ್ಟ್ ಮಾಡಬಹುದು, ಆರ್ ಎಲ್ಸ್ ವಿ ಕ್ಯಾನ್ ಎಸ್ಟಾಬ್ಲಿಷ್ ಅ ಬಿಸ್ನೆಸ್. ಸೊ ವಿತೌಟ್ ಆಕ್ಚುಲಿ ಹೇಳ್ಬೇಕಂದ್ರೆ
ಲೈಫ್ ಬ್ಲಡ್ ಆಫ್ ಎವ್ರಿ ಬಿಸ್ನೆಸ್ ಅಂತಾರೆ. ಹ್ಯೂಮನ್ ಬೀಯಿಂಗ್ ಹೆಂಗ ಬ್ಲಡ್ ಅವಶ್ಯಕತೆ ಇರ್ತದೋ ಸೇಮ್ ವೇ ಬಿಸ್ನೆಸ್ಸಿಗೂ ವಿತೌಟ್ ಕ್ಯಾಪಿಟಲ್ ಬಿಸ್ನೆಸ್ ಅನ್ನ ರನ್ ಆಗಂಗಿಲ್ಲ. ಸೊ ಫಾರ್ ಎವ್ರಿ ಬಿಸ್ನೆಸ್ ಕ್ಯಾಪಿಟಲ್ ಈಸ್ ಅ ಲೈಫ್ ಬ್ಲಡ್, ಲೈಫ್ ಅದು. ವಿತೌಟ್ ಕ್ಯಾಪಿಟಲ್ ಬಿಸ್ನೆಸ್ ಕೆನಾಟ್ ಸ್ಟಾರ್ಟ್. ಕ್ಲಿಯರ್? ಸೊ ನಾವು ಇದು ಒಂದು ಪರ್ಟಿಕ್ಯುಲರ್ ಪ್ರೊಪ್ರೈಟರ್ ಅಥವಾ ಓನರ್, ಬಿಸ್ನೆಸ್ ಓನರ್ ಏನಿರ್ತಾನ ಅವನೇನು ಅದನ್ನ ಅಮೌಂಟ್ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿರ್ತಾನ, ಅದಕ್ಕೆ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ಯಾಪಿಟಲ್. Then the next one is drawings. And in capital ಮತ್ತೊಂದು ಹೇಳ್ಬೇಕಂದ್ರೆ ಓನ್ಲಿ ಮನಿ ಅಷ್ಟೇ ಇನ್ವೆಸ್ಟ್ ಆಗಿಲ್ಲ, ಮನಿ ಇಸ್ ವರ್ತ್. ಮನಿ ಇಸ್ ವರ್ತ್ ಇರೋದು ಏನಾದ್ರೂ ಇನ್ವೆಸ್ಟ್ ಮಾಡಬೇಕು. ಗೂಡ್ಸ್ ರೈಟ್, asset, or else we can take it as machinery, things. Yes, ಇವೇನೋ ಇನ್ವೆಸ್ಟ್ ಮಾಡ್ತಾನ ಅದಕ್ಕೆ ನಾವು ಕ್ಯಾಪಿಟಲ್. ಬಿಸ್ನೆಸ್ ಒಳಗೆ ಏನು ಇನ್ವೆಸ್ಟ್ ಮಾಡೋದು ನಾಟ್ ಓನ್ಲಿ ಮನಿ ಇಸ್ ವರ್ತ್ ಇರೋದು, ಗೂಡ್ಸ್ ಆರ್ machinery, ಅದಕ್ಕೆ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. And the fourth one is drawings. See, these are the technical words here. ನೀವು ಡ್ರಾಯಿಂಗ್ಸ್ ಅಂತಂದ್ರೆ ನೀವೇನು 10th ವರೆಗೂ ಡ್ರಾಯಿಂಗ್ ಮಾಡ್ಕೊಂತಿದ್ರಲ್ಲ ಅದನ್ನು ಡ್ರಾಯಿಂಗ್ಸ್ ಅಂತ ತಿಳ್ಕೊಂಡಿದ್ರಿ. ನೋ, ಇನ್ ಅಕೌಂಟಿಂಗ್ ಲ್ಯಾಂಗ್ವೇಜ್ ಡ್ರಾಯಿಂಗ್ಸ್ ಅಂದ್ರೆ ಬೇರೆ ಬರ್ತದೆ. ಸೊ ವಾಟ್ ಈಸ್ ದಿಸ್ ಡ್ರಾಯಿಂಗ್ಸ್ ಅಂತಂದ್ರೆ ಒಂದು ಆರ್ಗನೈಸೇಷನ್ ಒಳಗೆ ಎಸ್ ಪ್ರೊಪ್ರೈಟರಿಗೆ ನಾವು ಓನರ್ ಅಂತ ಕರಿತೀವಿ. ಪ್ರೊಪ್ರೈಟರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಓನರ್ ಆಫ್ ದ ಬಿಸ್ನೆಸ್. ಸೊ ಇಲ್ಲಿ ಏನಾಗಿರ್ತದೆ, ಒಂದಿಷ್ಟು ಅವನಿಗೆ ಪರ್ಸನಲ್ ಯೂಸಿಗೆ ಅಮೌಂಟಿನ ಅವಶ್ಯಕತೆ ಇರ್ತದೆ, ರೈಟ್. ಸೊ ಅವನೇನು ಮಾಡಿರ್ತಾನೆ, ಬಿಸ್ನೆಸ್ ಒಳಗಿಂದ ಸಮ್ ಪರ್ಪಸ್ ಈಗ ಅಮೌಂಟ್ ಅನ್ನ ದುಡ್ಡನ್ನ ಇಟ್ಟಿರ್ತಾನೆ. ಒಂದೇನೋ ಇರ್ಲಿ ರಿಸರ್ವ್ ಅಂತ ಹೇಳಿ ಸೆಟ್ ಮಾಡಿ ಇಟ್ಟಿರ್ತಾರೆ. ಆ ದುಡ್ಡನ್ನ ಈ ಒಂದು ಪ್ರೊಪ್ರೈಟರ್ ಅಥವಾ ಓನರಿಗೆ ನೆಸೆಸರಿ ಇರ್ತದೆ. ಮೇಬಿ ಒಂದು ಪರ್ಸನಲ್ ವರ್ಕಿಗೆ, ಮೇ ಬಿ ಸನ್ಸ್ ಮ್ಯಾರೇಜ್ ಇರ್ಬೋದು, ರೈಟ್, ಡಾಟರ್ ಮ್ಯಾರೇಜ್ ಇರ್ಬೋದು, ಅಥವಾ ಏನೋ ಒಂದು ಮೆಡಿಕಲ್ ಪ್ರಾಬ್ಲಮ್ ಇರ್ಬೋದು, ಒಂದು ಹಾಸ್ಪಿಟಲೈಸಿಗೆ ಹೋಗ್ಬಿಡ್ತದೆ, ದುಡ್ಡಿನ ಅವಶ್ಯಕತೆ ಇರ್ತದೆ, ರೈಟ್, ಬ್ಯಾಂಕ್ ಲೋನ್ ಕೊಡ್ತಾರೆ, ಹಿಂಗೆ ಸಮ್ ರೀಸನ್ಸ್ ವಿಲ್ ಬಿ ದೇರ್. ಸೊ ಫಾರ್ ದ್ಯಾಟ್ ಪರ್ಪಸ್ ಅವ ಏನು ಮಾಡ್ತಾನೆ, ಬಿಸ್ನೆಸ್ ಒಳಗೆ ಒಂದಿಷ್ಟು ದುಡ್ಡು ಇರ್ತದೆ. ಒನ್ ಮೋರ್ ಥಿಂಗ್, ಬಿಸ್ನೆಸ್ ಒಳಗೆ ಏನು ದುಡ್ಡು ಇರ್ತದೆ, ಡೆಫಿನೆಟ್ಲಿ ಓನರ್ ಆ ಬಿಸ್ನೆಸ್ಸಿಗೆ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಿರ್ತಾನೆ. ಹಂಗಂತೇಳಿ ಅವ ಹೆಂಗ್ ಬೇಕಾದಂಗೆ ಯೂಸ್ ಮಾಡಕ್ ಬರಂಗಿಲ್ಲ. ಬಿಸ್ನೆಸ್ ಇಸ್ ಡಿಫ್ರೆಂಟ್, ಓನರ್ ಇಸ್ ಡಿಫ್ರೆಂಟ್. ವೆನ್ ಅವ ಬಿಸ್ನೆಸ್ ಒಳಗೆ ಎಂಟ್ರಿ ಆಗ್ತಾನ ಆ ಅಮೌಂಟ್ ಬಿಸ್ನೆಸ್ ಇಂದ ಆಗ್ತದೆ. ಸೊ ಹಿಂಗಾಗಿ ಅವನ ಅಮೌಂಟ್ ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ಕೋಬಹುದು. ಈಗ ಬಿಸ್ನೆಸ್ ಒಳಗೆ ಇದೇನು ಅಮೌಂಟ್ ಇರ್ತೈತೆ ಬಿಸ್ನೆಸ್ಸಿಗೆ ಯೂಸ್ ಮಾಡೋದಿರ್ತದೆ. ಅವ್ನ ಓನರ್ ಇಸ್ ಒಂದು ರೊಕ್ಕ ಇರ್ತದೆ, ಹಿ ಕ್ಯಾನ್ ಯೂಸ್ ವಾಟ್ ಎವರ್ ಹಿ ಕ್ಯಾನ್ ಡೂ, ರೈಟ್. ಸೊ ಇಲ್ಲೇ ಹಿ ನೀಡ್ಸ್ ಅ ಮನಿ ಫಾರ್ ಹಿಸ್ ಪರ್ಸನಲ್ ಯೂಸ್. ಸೊ ಫಾರ್ ದ್ಯಾಟ್ ಪರ್ಪಸ್ ವಾಟ್ ಹಿ ಕ್ಯಾನ್ ಡೂ, ಬಿಸ್ನೆಸ್ ಒಳಗೆ ಏನು ಮನಿ ಇರ್ತದೆ ಅದನ್ನ ನಾವು ವಿಡ್ರಾ ಮಾಡ್ಕೋಬಹುದು. ವಿಡ್ರಾ ಮಾಡ್ಕೊಂಡ ತನ್ನ ಪರ್ಸನಲ್ ಯೂಸಿಗೆ ಅವ ಮಾಡ್ಕೋಬಹುದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಡ್ರಾಯಿಂಗ್ಸ್ ಅಂತ ಕರಿತೀವಿ. Yes, using the money of business, that is withdrawing the money of business for his personal use is called as a drawings. Clear? So this is drawings. Then the next one is assets. So assets is nothing but an properties. Yes. So business ಒಳಗೆ in ಪ್ರಾಪರ್ಟೀಸ್ ಅದಾವ, ಅದಕ್ಕೆ ನಾವು ಅಸೆಟ್ ಅಂತ ಕರಿತೀವಿ. ಈಗ ನಾವು ನಾರ್ಮಲ್ ಲೈಫ್ ಒಳಗೆ ವಿ ಹ್ಯಾವ್ ಹೋಮ್, ನಮ್ಮ ಓನ್ ಹೋಮ್ ಅದ, ನಾವು ಅದಕ್ಕೆ ಪ್ರಾಪರ್ಟಿ ಅಂತ ಕರಿತೀವಿ. ಬಟ್ ಆಕ್ಚುಲಿ ಅಕೌಂಟಿಂಗ್ ಲ್ಯಾಂಗ್ವೇಜ್ ಒಳಗೆ ಪ್ರಾಪರ್ಟೀಸ್ ಈಗ ವಿ ಕಾಲ್ ಇಟ್ ಆಸ್ ಅಸೆಟ್. ಎಸ್, ಈಗ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾರ, ತಂದ ಓನ್ ಬಿಸ್ನೆಸ್ ಅದು, ತಂದ ಓನ್ ಶಾಪ್ ಅದ. ಸೊ ಆ ಶಾಪಿಗೆ ನಾವೇನು ಕರಿತೀವಿ, ಅಸೆಟ್ ಅಂತ ಕರಿತೀವಿ, ರಾದರ್ ದೆನ್ ಪ್ರಾಪರ್ಟೀಸ್. ಅಥವಾ ಆ ಬಿಸ್ನೆಸ್ ಒಳಗೆ ಒಂದಿಷ್ಟು ಮಷಿನರೀಸ್ ಇರ್ತಾವೆ, ಮಷಿನರೀಸ್ ಇರ್ಬೋದು, ಚೇರ್, ಟೇಬಲ್, ವಾಟ್ ಎವರ್ ಇಟ್ ಮೇ ಬಿ, ರೈಟ್. ಆ ಒಂದು ಥಿಂಗ್ ಈಗ ವಿ ಕಾಲ್ ಇಟ್ ಆಸ್ ಅಸೆಟ್. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಬಿಸ್ನೆಸ್ ಏನು ಪ್ರಾಪರ್ಟೀಸ್ ಅದಾವ ಅದಕ್ಕೆ ನಾವೇನು ಕರಿತೀವಿ, ಅಸೆಟ್ಸ್ ಅಂತ ಕರಿತೀವಿ. ಸೊ ಇನ್ ಅಸೆಟ್ಸ್ ವಿ ಹ್ಯಾವ್ ಟೂ ಟೈಪ್ಸ್, ದಟ್ ಈಸ್ ಫಿಕ್ಸ್ಡ್ ಅಸೆಟ್ಸ್, another one is yes. So as I told you, assets ಒಳಗೆ we have two types, that is A, fixed assets, then another one is current assets. Yes, so what is this fixed assets? Fixed assets ಅಂತಂದ್ರೆ the assets which are for longer period, ಅಂದ್ರೆ ಒಂದು ಹೆವಿ ಮಷಿನರೀಸ್ ಇರ್ಬೋದು, ಎಸ್, ವಿಚ್ ಆರ್ ನಾಟ್ ಮೂವೇಬಲ್ ಇಮಿಡಿಯೇಟ್ಲಿ. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಅಸೆಟ್ ಇಟ್ಸ್ ಅಂಡ್ ಪ್ರಾಪರ್ಟಿ. ಸೊ ಬಿಸ್ನೆಸ್ ಇಂದ ಏನು ಬಿಲ್ಡಿಂಗ್ ಅನ್ನ ನಾವು ಅವ್ರು ಸೆಟಪ್ ಮಾಡಿರ್ತಾರೆ, ಎಸ್, ಅದನ್ನ ಮೂವ್ ಮಾಡ್ಲಿಕ್ಕೆ ಇಮಿಡಿಯೇಟ್ಲಿ ಆಗ್ತದೆ. ಬೇಡಪ್ಪ ಈ ಪ್ಲೇಸ್ ಸರಿ ಇಲ್ಲ ಅಂತ ಹೇಳಿ ಆ ಬಿಲ್ಡಿಂಗ್ ನಾವು ಮೂವ್ ಮಾಡ್ಲಿಕ್ಕೆ ಬರ್ತದೆ, ವಿ ಕಾಂಟ್ ಮೂವ್ ದಟ್ ಬಿಲ್ಡಿಂಗ್, ರೈಟ್. ಸೊ ಯಾವ ಅಸೆಟ್ಸ್ ಫಿಕ್ಸ್ಡ್ ಆಗಿರ್ತಾವೆ, ವಿಚ್ ಕಾಂಟ್ ಬಿ ಮೂವೇಬಲ್, ಈಸಿಲಿ ಮೂವ್ ಆಗಂಗಿಲ್ಲ. ಸೊ ಅಂಥವ್ಕೆಲ್ಲ ನಾವೇನು ಕರಿತೀವಿ, ಫಿಕ್ಸ್ ಅಸೆಟ್. ಅಂಡ್ ನಾಟ್ ಓನ್ಲಿ ಬಿಲ್ಡಿಂಗ್, ಇವನ್ ನೀವು ಶುಗರ್ ಫ್ಯಾಕ್ಟರಿ ನೋಡಬೇಕು, ಹೆವಿ ಮಷಿನರೀಸ್ ಇರ್ತಾವ, ಅವು ಇನ್ಸ್ಟಾಲ್
ಫಿಕ್ಸ್ಡ್ ಅಲ್ಲ, ಅದನ್ನ ಮತ್ತೆ ಮೂವ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಅಂಥವೆಲ್ಲ ಏನು ಹೇಳ್ತಾವ ನಾವು ಫಿಕ್ಸ್ಡ್ ಅಸೆಟ್. ದ ನೇಮ್ ಓನ್ಲಿ ಇಂಡಿಕೇಟ್ಸ್ ಫಿಕ್ಸ್ಡ್ ಟೈಪ್. ಸೊ ಫಿಕ್ಸ್ಡ್ ಪ್ರಾಪರ್ಟೀಸ್ ಆರ್ ಎಸ್ fixed assets ಈಗ we call it fixed asset as I told you, buildings, heavy machineries, yes, furniture ಇರಬಹುದು. ಅದು ಲಾಂಗರ್ ಪೀರಿಯಡ್ ಇರ್ತದೆ, ಇಮಿಡಿಯೇಟ್ ಆಗಿ ಮೂವ್ ಆಗಂಗಿಲ್ಲ. ಸೊ ದಟ್ ಈಸ್ ಫಿಕ್ಸ್ಡ್ ಅಸೆಟ್. ಅಂಡ್ ವಿತ್ ರಿಗಾರ್ಡ್ಸ್ ಟು ಕರೆಂಟ್ ಅಸೆಟ್ಸ್ ಇಸ್ ಅಪೋಸಿಟ್ ಆಫ್ ಫಿಕ್ಸ್ಡ್ ಅಸೆಟ್. ಇವು ಏನಿರ್ತಾವ ಇಮಿಡಿಯೇಟ್ಲಿ ಮೂವ್ ಆಗ್ತವೆ, ಅಂದ್ರೆ ಶಾರ್ಟರ್ ಪೀರಿಯಡ್ ಇರ್ತದೆ. ಹೆಂಗ್ ಫಿಕ್ಸ್ಡ್ ಅಸೆಟ್ ಈಗ ಲಾಂಗರ್ ಪೀರಿಯಡ್ ಇರ್ತೈತಿ, ಬಟ್ ಈಗ ಶಾರ್ಟರ್ ಪೀರಿಯಡ್ ವಿತಿನ್ 1 ಇಯರ್ ಇರ್ತದೆ. ವಿತಿನ್ 1 ಇಯರ್ ಒಳಗೆ ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಎಸ್ ಅವೇನಂತಂದ್ರೆ ಕ್ಯಾಶ್ ಆಗಿ. ಎಸ್ ಆಮೇಲೆ ಗುಡ್ಸ್ ಅನ್ನ ಮಾರಿದ್ವಿ, ಇಮಿಡಿಯೇಟ್ಲಿ ವಿ ಗಾಟ್ ಆನ್ ಅಮೌಂಟ್, ರೈಟ್. ಕ್ಯಾಶ್ ಇಸ್ ಆಲ್ಸೋ ಆನ್ ಅಸೆಟ್ ಫಾರ್ ಅಸ್. ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್ ಏನೋ ಇದ್ರು ಇಂಥವೆಲ್ಲ ನಮ್ದು ಅಸೆಟ್ಸ್ ಆಗಿ ಅಂತ ಕರಿತೇವೆ. ನಾಟ್ ಓನ್ಲಿ ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್ ಅಷ್ಟೇ ಅಲ್ಲ, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್, ಸ್ಟಾಕ್ ಇನ್ ದ ಸೆನ್ಸ್ ಗೋಡೌನ್ ಒಳಗೆ ನಾವು ಏನು ಗುಡ್ಸ್ ಅನ್ನ ಇಟ್ಟಿರ್ತೀವಿ ಅವು ಸ್ಟಾಕ್ಸ್ ಅತ್ತಾಗ ನಮ್ಮ ಅಸೆಟ್ ರೀ, ಪ್ರಾಪರ್ಟಿ. ಬಿಸ್ನೆಸ್ ಒಳಗೆ ಈಚ್ ಅಂಡ್ ಎವ್ರಿಥಿಂಗ್ ಆರ್ ಅಸೆಟ್ಸ್, ರೈಟ್. ಸೊ ಇಲ್ಲೇ ಈ ಕರೆಂಟ್ ಅಸೆಟ್ಸ್ ಏನಾಗಿರ್ತಾವ 1 ವರ್ಷ ಒಳಗೆ ಕನ್ವರ್ಟ್ ಆಗ್ಬೋದು ಇಮಿಡಿಯೇಟ್ಲಿ ಕ್ಯಾಶ್ ಆಗಿ. ಶಾರ್ಟರ್ ಪೀರಿಯಡ್ ಇರ್ತದೆ ಡ್ಯೂರೇಷನ್. ಎಕ್ಸಾಂಪಲ್ ಇಸ್ ಸ್ಟಾಕ್. ಸೊ ಸ್ಟಾಕ್ ಗೋಡೌನ್ ಒಳಗೆ ಲೈ ಡೌನ್ ಆಗ್ತಿರ್ತದೆ, ಅದನ್ನ ಯಾರೋ ನಾವು ಕಸ್ಟಮರಿಗೆ ಸೆಲ್ ಮಾಡಿದ್ವಿ. ಸೊ ಇಮಿಡಿಯೇಟ್ಲಿ ವಿ ಗಾಟ್ ಆನ್ ಕ್ಯಾಶ್, ಕನ್ವರ್ಟೇಬಲ್ ಆಯ್ತು, ಇಮಿಡಿಯೇಟ್ ಆಗಿ ನಮ್ಗೆ ಅದು ಶಾರ್ಟ್ ಟರ್ಮ್ ಆಯ್ತು, ಫುಲ್ ಸ್ಟಾಕ್ ಆಗಿ ಫಿಕ್ಸ್ ಆಗಿತ್ತು, ನೋ ಈಸಿಬಲಿ ಮೂವೇಬಲ್ ಆಗ. ಎಸ್, ಸೊ ಇಂಥವೆಲ್ಲ ನಾವು ಕರೆಂಟ್ ಅಸೆಟ್ ಅಂತ ಕರಿತೀವಿ. ಸೊ yes, in today's session we have discussed role of accounting, objectives of accounting and basic terms of accounting. There are still more points of these technical points of accounting we will discuss in the later session. That is next session we will discuss the other points.